ದೆಹಲಿ ಬೆನ್ನಲ್ಲೇ ಬೆಂಗಳೂರಿನಲ್ಲೂ ಕೂಡ ಸಂಪುಟ ಸರ್ಕಸ್ ನಡೀತಾ ಇದೆ. ಮುಂದಿನ ವಾರವೇ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಸದಾಶಿವನಗರ ಖರ್ಗೆ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ದೆಹಲಿ ಬೆನ್ನಲ್ಲೇ ಬೆಂಗಳೂರಿನಲ್ಲೂ ಕೂಡ ಸಂಪುಟ ಸರ್ಕಸ್ ನಡೀತಾ ಇದೆ. ಮುಂದಿನ ವಾರವೇ ಸಂಪುಟ ವಿಸ್ತರಣೆ ಡೇಟ್ ಫಿಕ್ಸ್ ಆಗಿದೆ. ಸದಾಶಿವನಗರದ ಖರ್ಗೆ ನಿವಾಸದಲ್ಲಿ ಮಹತ್ವದ ಬೆಳವಣಿಗೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ಇದೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾದ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಮೊನ್ನೆ ನಡೆದ ಸಭೆ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಡಿಸಿಎಂ ಪರಮೇಶ್ವರ್ ಕೂಡ ಖರ್ಗೆಯನ್ನು ಭೇಟಿಯಾಗಿ ಚರ್ಚೆ ನಡೆಸಲಿದ್ದಾರೆ. ಮೊನ್ನೆ ಖರ್ಗೆ ಅನುಪಸ್ಥಿತಿಯಲ್ಲಿ ದೆಹಲಿಯಲ್ಲಿ ಮೀಟಿಂಗ್ ನಡೆದಿತ್ತು. ಖರ್ಗೆ ದೆಹಲಿ ಪ್ರಯಾಣಕ್ಕೂ ಮುನ್ನ ಭೇಟಿಯಾದ ಸಿಎಂ ದೆಹಲಿ ಬೆನ್ನಲ್ಲೇ ಬೆಂಗಳೂರಿನಲ್ಲೂ ಕೂಡ ಸಂಪುಟ ಸರ್ಕಸ್ ನಡೀತಾ ಇದೆ. ಮುಂದಿನ ವಾರವೇ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್. ಸದಾಶಿವನಗರದ ಖರ್ಗೆ ನಿವಾಸದಲ್ಲಿ ಮಹತ್ವದ ಬೆಳವಣಿಗೆ. ಮೊನ್ನೆ ದೆಹಲಿಯಲ್ಲಿ ಮೀಟಿಂಗ್ ನಡೆದಿತ್ತು. ರಾಜ್ಯ ನಾಯಕರು ದೆಹಲಿ ದಂಡಯಾತ್ರೆ ಕೈಗೊಂಡಿದ್ರು. ಖರ್ಗೆ ಅವರ ಅನುಪಸ್ಥಿತಿಯಲ್ಲಿ ಮೀಟಿಂಗ್ ನಡೆದಿತ್ತು. ಈ ಹಿನ್ನೆಲೆ ಇವತ್ತು ಸದಾಶಿವನಗರದ ಮಲ್ಲಿಕಾರ್ಜುನ್ ಅವರ ಮನೆಯಲ್ಲಿ ಇವತ್ತು ಮಹತ್ವದ ಮೀಟಿಂಗ್ ನಡೆಯಲಿದೆ. ಮೊನ್ನೆ ಏನೆಲ್ಲ ಚರ್ಚೆ ಆಯಿತು, ಯಾವ ವಿಚಾರ ಚರ್ಚೆ ಆಯಿತು, ಯಾರಿಗೆ ಮಂತ್ರಿ ಸ್ಥಾನ ಕೊಡ್ಬೋದು, ಎಲ್ಲ ವಿಚಾರ ಅಂದರೆ ಸಂಪೂರ್ಣವಾಗಿ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಚಾರಗಳು ಮೊದಲ ಹಂತದಲ್ಲಿ ಮೊನ್ನೆ ದೆಹಲಿಯಲ್ಲಿ ನಡೆದಿದೆ. ಈಗ ಮತ್ತೆ ಬೆಂಗಳೂರಿನಲ್ಲಿ ಸಂಪುಟ ಸರ್ಕಸ್ ನಡೀತಾ ಇರುವಂತದ್ದು. ಡಿಕೆಶಿ ಭೇಟಿ ಬಳಿಕ ದೆಹಲಿಯತ್ತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋಗಲಿದ್ದಾರೆ. ದೆಹಲಿ ವಿಮಾನ ಹತ್ತುವ ಮುನ್ನವೇ ಡಿಕೆಶಿ ಮಾಸ್ಟರ್ ಸ್ಟ್ರೋಕ್. ಇಲ್ಲಿ ಡಿಕೆಶಿ ಬಂದಾಗ ದೆಹಲಿಗೆ ಹೊರಡಲು ಕಾರು ಹತ್ತಿದ ಖರ್ಗೆ ಡಿಕೆಶಿಯನ್ನು ತಮ್ಮ ಕಾರಲ್ಲೇ ಕೂರಿಸಿಕೊಂಡಿದ್ರು. ಎಐಸಿಸಿ ಅಧ್ಯಕ್ಷ ಖರ್ಗೆ ಜೊತೆ ಅವರ ಕಾರಿನಲ್ಲೇ ಏರ್ಪೋರ್ಟ್ಗೆ ಡಿಕೆಶಿ ಹೋಗಿದ್ದಾರೆ. ಸದಾಶಿವನಗರ ಟು ಏರ್ಪೋರ್ಟ್ ವರೆಗೂ ನಾಯಕರು ಚರ್ಚೆ ನಡೆಸಿದ್ದಾರೆ. ಸುಮಾರು ಅರ್ಧ ಗಂಟೆ ಕಾರಿನಲ್ಲಿ ಖರ್ಗೆ ಹಾಗೆ ಡಿಕೆಶಿ ಮಾತುಕತೆ ನಡೆಸಿದ್ದಾರೆ. ಕಾರಿನಲ್ಲೇ ನಡೀತು ಸಂಪುಟ ವಿಸ್ತರಣೆ ಸೀಕ್ರೆಟ್ ಲೆಕ್ಕಾಚಾರ. ಡಿಕೆಶಿ ಭೇಟಿ ಬಳಿಕ ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ದೆಹಲಿ ವಿಮಾನ ಹತ್ತುವ ಮುನ್ನವೇ ಡಿಕೆಶಿ ಅವರು ಒಂದಿಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಡಿಕೆಶಿ ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೂ ಕೂಡ ಹೋಗಲು ರೆಡಿ ಆಗಿದ್ರು. ಆ ಸಂದರ್ಭದಲ್ಲಿ ಕಾರಲ್ಲೇ ಒಂದು ಅರ್ಧ ಗಂಟೆ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಡೆಸ್ಕ್ ಲೈವ್ ನಿಂದ ಜಾಯ್ನ್ ಆಗಿದ್ದಾರೆ. ಮಾರುತಿ, ದೆಹಲಿ ಬೆನ್ನಲ್ಲೇ ಈಗ ಬೆಂಗಳೂರಿನಲ್ಲೂ ಕೂಡ ಸಂಪುಟ ಸರ್ಕಸ್ ನಡೀತಾ ಇದೆ. ಮೊನ್ನೆ ಖರ್ಗೆ ಅವರ ಅನುಪಸ್ಥಿತಿಯಲ್ಲಿ ಮಹತ್ವದ ಮೀಟಿಂಗ್ ಆಯಿತು. ಇವತ್ತು ಕೂಡ ಮಹತ್ವದ ಮೀಟಿಂಗ್ ಬೆಳವಣಿಗೆ ಆಗಿರುವಂಥದ್ದು. ಏನೇನ ಡೀಟೇಲ್ಸ್ ಇದೆ ಮಾರುತಿ? ಸುರಭಿ, ಹೌದು, ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಸರ್ಕಸೇ ನಡೀತಾ ಇರೋದು. ಪ್ರಮುಖವಾಗಿ ಮೊನ್ನೆ ನಡೆದಂತಹ ದೆಹಲಿ ಮೀಟಿಂಗ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅನುಪಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಮತ್ತು ಸುರ್ಜೇವಾಲಾ, ಅದೇ ರೀತಿ ವೇಣುಗೋಪಾಲ್ ಜೊತೆ ಸಿದ್ದರಾಮಯ್ಯ, ಡಿಕೆಶಿ ಮತ್ತು ಸೇರಿದಂತೆ ಕೆಪಿಸಿಸಿ ಅಧ್ಯಕ್ಷರು ಕೂಡ ಮೀಟಿಂಗನ್ನು ಮಾಡಿದರು. ಅಲ್ಲಿ ಒಂದಷ್ಟು ರಾಜ್ಯ ಬೆಳವಣಿಗೆ ಅಥವಾ ಮತ್ತು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಕೂಡ ಸಂಪೂರ್ಣವಾಗಿ ಚರ್ಚೆ ಆಗಿರೋಂಥದ್ದು. ಅಲ್ಲಿ ಒಂದು ಸೂಚನೆಯನ್ನು ರಾಹುಲ್ ಗಾಂಧಿ ನೇರವಾಗಿ ಇಲ್ಲಿನ ರಾಜ್ಯ ಮೂರು ನಾಯಕರಿಗೂ ಕೂಡ ಕೊಟ್ಟಿರೋದು. ಅಂದರೆ 60-40 ಅಂತ ಅನುಪಾತದಲ್ಲಿ ಈ ಬಾರಿ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು. ಅಂದರೆ ಪ್ರಮುಖವಾಗಿ ಹೊಸಬರಿಗೆ ಅವಕಾಶಗಳನ್ನು ಕೊಡಬೇಕು ಮತ್ತು ಹಿರಿಯರಿಗೆ ಅದರಲ್ಲಿ ಸಂಪೂರ್ಣವಾಗಿ ಹೊಸಬರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಕೂಡ ರಾಹುಲ್ ಗಾಂಧಿ ನೇರವಾಗಿ ಇವರಿಗೆ ಸೂಚನೆ ಕೊಟ್ಟಿದ್ರು. ಹೀಗಾಗಿ ಇವತ್ತು ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪರಮೇಶ್ವರ್ ಮತ್ತು ಅದೇ ರೀತಿ ಸಿಎಂ ಆಗಿರುವಂತಹ ಡಿಕೆಶಿ ಅವರು ಭೇಟಿಯಾಗಿ ಸಾಕಷ್ಟು ಮಾತುಕತೆಯನ್ನು ನಡೆಸಿರೋದು. ಯಾಕೆಂದ್ರೆ ನೇರವಾಗಿ ಯಾವಾಗ ರಾಹುಲ್ ಗಾಂಧಿ ಹೇಳಿದ್ರು ಮತ್ತು ಯುವಕರಿಗೆ ಅವಕಾಶಗಳನ್ನು ಕೊಡಬೇಕು ಮತ್ತು 2028ರ ಚುನಾವಣೆ ದೃಷ್ಟಿಯಿಂದ ಇಟ್ಕೊಂಡು ಕೂಡ ಒಂದು ಅವಕಾಶಗಳನ್ನು ಯುವಕರಿಗೆ ಪ್ಲಸ್ ಹೊಸಬರಿಗೆ ಕೊಡಬೇಕು ಅಂತ ಹೇಳಿದ್ರೆ ಅದ್ರ ಸಂಬಂಧಪಟ್ಟಂತೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೂಡ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿರುವಂಥದ್ದು. ಇಲ್ಲಿ ಕೆಲವೊಂದು ಲಾಬಿಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದರೆ ಡಿಕೆಶಿ ಅವ್ರಿಗೂ ಕೂಡ ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸಬೇಕು ಅಂತ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯರು ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್ ಅವರು ಕೂಡ ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸಬೇಕು ಅಂತ ಲಾಬಿ ಮಾಡ್ತಿದ್ದಾರೆ. ಇದರ ನಡುವೆ ಇವತ್ತು ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿ ಸಾಕಷ್ಟು ಮಾತುಕತೆಯನ್ನು ನಡೆಸಿರೋದು. ಪ್ರಮುಖವಾಗಿ ಸೋಮವಾರ ಅಥವಾ ನಾಳೆ
ಏನು ಹೈಕಮಾಂಡ್ ನಾಯಕರು ಕೂಡ ರಾಜ್ಯ ನಾಯಕರಿಗೆ ಬುಲಾವ್ ನುಡಿಯುವ ಸಾಧ್ಯತೆ ಇರುವಂಥದ್ದು. ಅದಕ್ಕಿಂತ ಮೊದಲೇ ಇವತ್ತೇನು AICC ಅಧ್ಯಕ್ಷರು ದೆಹಲಿಗೆ ಹೋಗ್ತಿದ್ದಾರೆ, ಅವರ ಜೊತೆಗೆ ಏರ್ಪೋರ್ಟ್ವರೆಗೂ ಕೂಡ DK ಶಿ ಹೋಗಿರುವಂಥದ್ದು. ಸುಮಾರು ಅರ್ಧ ಗಂಟೆಗಳ ಕಾಲ ರಾಜ್ಯದಲ್ಲಿ ಯಾರಿಗೆ ಸಚಿವ ಸ್ಥಾನಗಳು ಕೊಡಬೇಕು ಮತ್ತು ಜಾತಿ ಸಮುದಾಯ ಮತ್ತು ಅದೇ ರೀತಿ ಜಿಲ್ಲಾವಾರು ಯಾವ ರೀತಿ ಹಂಚಿಕೆಯನ್ನು ಮಾಡಬೇಕು ಮತ್ತು ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಏನನ್ನ ಸೂಚನೆ ಕೊಟ್ಟಿದ್ರು ಅದ್ರ ಬಗ್ಗೆ ನಾವು ಯಾವ ರೀತಿ ತೀರ್ಮಾನಗಳನ್ನು ಕೈಗೊಳ್ಳಬೇಕು ಮತ್ತು ಯಾರನ್ನು ಆಯ್ಕೆ ಮಾಡಬೇಕು ಎಂಬ ಬಗ್ಗೆಯೂ ಕೂಡ ಒಂದು ರೀತಿ ಮಾತುಕತೆಯನ್ನು ನಡೆಸಿರುವಂಥದ್ದು. ಇನ್ನು ದೆಹಲಿಯಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಹೊತ್ತು ಅಥವಾ ನಾಳೆ ರಾಹುಲ್ ಗಾಂಧಿ ಅವರನ್ನ ಮತ್ತು ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಮಾತಾಡ್ತೀನಿ, ನಿಮ್ನ ಹೋಲ್ಡಲ್ಲಿರಿ. ಮತ್ತೊಂದೆಡೆ ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿಗಳ ಕಸರತ್ತು ನಡೀತಾ ಇದೆ. AICC ಅಧ್ಯಕ್ಷ ಖರ್ಗೆ ಭೇಟಿಯಾದ ಎಂ ಕೃಷ್ಣಪ್ಪ ಹಾಗೆ ಅಜಯ್ ಸಿಂಗ್. ಮತ್ತೊಂದೆಡೆ ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿಗಳ ಕಡೆ ಕಸರತ್ತು ನಡೀತಾ ಇದೆ. ಖರ್ಗೆ ಅವರನ್ನು ಭೇಟಿಯಾಗಿದ್ದಾರೆ ಎಂ ಕೃಷ್ಣಪ್ಪ ಹಾಗೆ ಅಜಯ್ ಸಿಂಗ್. ದೆಹಲಿಗೆ ಮತ್ತೆ ಶಿಫ್ಟ್ ಆದ ಸಚಿವ ಸಂಪುಟ ವಿಸ್ತರಣೆಯ ಚೆಂಡು. ದೆಹಲಿಗೆ ಪಯಣ ಬೆಳೆಸಿದ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇಂದು ಅಥವಾ ನಾಳೆ ರಾಹುಲ್ ಗಾಂಧಿ ಜೊತೆ ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ಈ ಹಿಂದಿನ ಪಟ್ಟಿ ಬಗ್ಗೆ ಅಸಮಾಧಾನ ಹೊರ ಹಾಕಿದ್ರು ರಾಹುಲ್ ಗಾಂಧಿ. ಇದೀಗ ಮತ್ತೊಂದು ಪಟ್ಟಿ ಕೊಟ್ಟು ಹೈಕಮಾಂಡ್ ಜೊತೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಮತ್ತೆ ರಾಜ್ಯ ನಾಯಕರಿಗೆ ಬುಲಾವ್ ನೀಡುವ ಸಾಧ್ಯತೆ ಕೂಡ ಇದೆ. ಜುಲೈ 24ರಂದು ರಾಜ್ಯಕ್ಕೆ ರಾಹುಲ್ ಆಗಮಿಸುವ ವೇಳೆ ಪಟ್ಟಿ ಫೈನಲ್ ಆಗುವ ಎಲ್ಲಾ ಸಾಧ್ಯತೆ ಇದೆ. ಮಾರುತಿ, ಒಂದು ಕಡೆ DK ಶಿ ಅವರು ಖರ್ಗೆ ಅವ್ರನ್ನ ಮೀಟ್ ಆಗಿದ್ದಾರೆ, ಮಹತ್ವದ ಬೆಳವಣಿಗೆ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಮತ್ತೊಂದು ಕಡೆ 20 ಸ್ಥಾನಕ್ಕೆ 50ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಕಡೆ ಕಸರತ್ತು ಮಾಡ್ತಾ ಇದ್ದಾರೆ. AICC ಅಧ್ಯಕ್ಷ ಖರ್ಗೆ ಅವರನ್ನು ಇಲ್ಲಿ ಎಂ ಕೃಷ್ಣಪ್ಪ ಹಾಗೆ ಅಜಯ್ ಸಿಂಗ್ ಅವರು ಕೂಡ ಭೇಟಿ ಮಾಡಿದ್ದಾರೆ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಈಗ ಸಚಿವಾಕಾಂಕ್ಷಿಗಳಿಂದ, ಯಾವ ರೀತಿ ಲಾಬಿ ನಡೀತಾ ಇದೆ ಅಂತೆ ಮಾರುತಿ? ಸುರಭಿ, ಹೌದು. ಯಾಕೆಂದರೆ ಸಚಿವ ಸ್ಥಾನ ಬಗ್ಗೆ ಈಗ ಬಾಕಿ ಉಳಿದಿರುವಂಥ 2 ವರ್ಷ ಆದರೂ ಕೂಡ ನಾವು ಅಧಿಕಾರದಲ್ಲಿರಬೇಕು ಮತ್ತು ಸಚಿವರಾಗಬೇಕು ಅಂತ ಆಕಾಂಕ್ಷಿಗಳ ಸಂಖ್ಯೆ ಬಹು ದೊಡ್ಡವಾಗಿರೋದು. ಪ್ರಮುಖವಾಗಿ ಇರುವಂತಹ 20 ಸ್ಥಾನಗಳಿಗೆ 50 ಹೆಚ್ಚು ಶಾಸಕರು ಪ್ಲಸ್ MLCಗಳು ಕೂಡ ಇರುವಂಥದ್ದು. ಅವರು ದೆಹಲಿ ಮಟ್ಟದಲ್ಲೂ ಕೂಡ ಲಾಬಿಗಳನ್ನು ನಡೆಸ್ತಾ ಇದ್ದಾರೆ. ಮನೇನು ಸಿದ್ದರಾಮಯ್ಯ ಜೊತೆ ಕೂಡ ಸಾಕಷ್ಟು ಹಿರಿಯ ನಾಯಕರು ಮತ್ತು ಶಾಸಕರು ಕೂಡ ಡೆಲ್ಲಿಗೆ ಹೋಗಿದ್ರು ಮತ್ತು DK ಶಿ ಮತ್ತು BK ಹರಿಪ್ರಸಾದ್ ಜೊತೆಲೂ ಕೂಡ ಒಂದು ತಂಡ ದೆಹಲಿಗೆ ಹೋಗಿತ್ತು. ಮತ್ತು ಅದೇ ರೀತಿ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರು ಕೂಡ ತಮ್ಮ ಆಪ್ತರೊಂದಿಗೆ ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರು. ಅಲ್ಲಿ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಚರ್ಚೆ ಮಾಡಿರೋದು. ಇವತ್ತು AICC ಅಧ್ಯಕ್ಷರನ್ನ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅದೇ ರೀತಿ CM ಏನು ಭೇಟಿಯಾಗಿದ್ರು, ಅದಕ್ಕೂ ಮೊದಲೇ ಅಜಯ್ ಸಿಂಗ್ ಮತ್ತೆ ಎಂ ಕೃಷ್ಣಪ್ಪ ಅವರು ಕೂಡ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿರೋದು. ಪ್ರಮುಖವಾಗಿ ಇವರ ಹೆಸರು ಕೂಡ ಲಿಸ್ಟ್ನಲ್ಲಿ ಇರುವಂಥದ್ದು. ಎಂ ಕೃಷ್ಣಪ್ಪ ಮತ್ತೆ ಅಜಯ್ ಸಿಂಗ್ ಅವ್ರಿಗೂ ಕೂಡ ಸಚಿವ ಸ್ಥಾನ ಕೊಡ್ತಾರೆ ಎಂಬ ಚರ್ಚೆ ಕಾಂಗ್ರೆಸ್ನಲ್ಲಿ ಇರುವಂಥದ್ದು. ಈಗಾಗಲೇ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿರೋದ್ರಿಂದ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿರುವಂಥದ್ದು. ಇನ್ನೊಂದು ಕಡೆ ದೆಹಲಿಯಲ್ಲೂ ಕೂಡ ಇವತ್ತು ಅಥವಾ ನಾಳೆ ಮತ್ತೊಂದು ಮೀಟಿಂಗ್ ಹೈಕಮಾಂಡ್ ನಾಯಕರ ಜೊತೆ ನಡೆಸುವ ಸಾಧ್ಯತೆ ಇರುವಂಥದ್ದು. ಏಕೆಂದರೆ ಹೈಕಮಾಂಡ್ ನಾಯಕರಾದಂಥ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ವೇಣುಗೋಪಾಲ್ ಜೊತೆ ಒಂದು ಹಂತದ ಮಾತುಕತೆ ನಡೆಯುತ್ತೆ. ಈಗಾಗಲೇ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಒಂದು ಪಟ್ಟಿಯನ್ನ ಸಲ್ಲಿಕೆ ಆಗಿರುತ್ತೆ. ಅಂದ್ರೆ ರಾಹುಲ್ ಗಾಂಧಿ ತಮಗೆ ಬೇಕಾದಂತ ಒಂದು ಏಜೆನ್ಸಿ ಮೂಲಕ ಒಂದು ಪಟ್ಟಿಯನ್ನ ಸರ್ವೆ ಮಾಡುವ ಮೂಲಕ ಒಂದು ಪಟ್ಟಿಯನ್ನ ತಯಾರಿಸಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಮತ್ತು ರಾಜ್ಯ ನಾಯಕರಿಂದ ಹೋಗಿರುವಂತಹ ಪಟ್ಟಿ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಚರ್ಚೆ ಆಗುತ್ತೆ. ಆ ನಂತರ ಏನು ರಾಹುಲ್ ಗಾಂಧಿ ಅವರು ಇದೇ 24ನೇ ತಾರೀಕು ಬೆಂಗಳೂರಿಗೆ ಬರುವ ಸಾಧ್ಯತೆ ಇರುವಂಥದ್ದು. ಅದರೊಳಗೆ ಸಚಿವ ಸಂಪುಟ ಬಗ್ಗೆ ಕೂಡ ಸಂಪೂರ್ಣವಾಗಿ ಚರ್ಚೆ ಆಗುತ್ತೆ. ಸುಮಾರು ಸೋಮವಾರ ಕೂಡ ದೆಹಲಿಗೆ ಸಿದ್ದರಾಮಯ್ಯ, DK ಶಿ ಮತ್ತು BK ಹರಿಪ್ರಸಾದ್ ಮತ್ತೆ ಹೋಗುವ ಸಾಧ್ಯತೆ ಇರುವಂಥದ್ದು. ಅಲ್ಲಿ ಫೈನಲ್ ಆಗುವ ಸಾಧ್ಯತೆ ಇರುವಂಥದ್ದು. ಏನು ರಾಹುಲ್ ಗಾಂಧಿ ಅವರು ಕಾರ್ಯಕರ್ತರ ಮತ್ತೆ ಏನು ಪದಾಧಿಕಾರಿಗಳ ನೇಮಕ ಸಂಬಂಧಪಟ್ಟಂತೆ ಬೆಂಗಳೂರಿಗೆ ಬರ್ತಿದ್ದಾರೆ. ಅದಕ್ಕೆ ವೇಳೆಗೆ ಅವತ್ತೇ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಒಂದು ಅನೌನ್ಸ್ ಆಗುವ ಸಾಧ್ಯತೆ ಇರುವಂಥದ್ದು. ಒಟ್ಟಿನಲ್ಲಿ ಇದರ ಮಧ್ಯೆ ಯಾರೆಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ ಅವರು ಕೂಡ ತಮ್ಮ ಸಚಿವ ಸ್ಥಾನ ಪಡೆಯುವ ಬಗ್ಗೆ ಲಾಬಿಯನ್ನ ಮಾಡ್ತಾ ಇರುವಂಥದ್ದು. ಸುರಭಿ, ಮಾಹಿತಿಗಾಗಿ ಧನ್ಯವಾದಗಳು ಮಾರುತಿ.